ನಮಸ್ಕಾರ ಸ್ನೇಹಿತರೆ, ಸ್ವಾಗತ ಅಶು ಸ್ಟೋರಿ ಚಾನೆಲ್ಗೆ. ಇಲ್ಲಿ ಪ್ರತಿ ಕಥೆಯು ನಿಮ್ಮ ಕಲ್ಪನೆಗೆ ರೆಕ್ಕೆ ಕೊಡಲಿದೆ. ಹಾಗಾದ್ರೆ ಸ್ಟೋರಿ ಟೈಮ್ಗೆ ರೆಡಿನಾ? ಶುರು ಮಾಡೋಣ ಇಂದಿನ ಕಥೆಯನ್ನು. ಇವತ್ತಿನ ಕಥೆ ಮಾಯಾ ಕೊಂಚ. ಶಾಂತಿಪುರ ಎಂಬ ಸುಂದರ ಹಳ್ಳಿಯಲ್ಲಿ ಅನನ್ಯ ಎಂಬ ಪುಟ್ಟ ಹುಡುಗಿ ಇದ್ದಳು. ಅವಳಿಗೆ ಚಿತ್ರ ಬಿಡಿಸುವುದೆಂದರೆ ತುಂಬಾ ಇಷ್ಟ. ಅವಳ ಕುಂಚದಲ್ಲಿ ಬಣ್ಣಗಳು ನಲಿಯುತ್ತಿದ್ದವು. ನಿಮಗೂ ಇಷ್ಟ ತಾನೆ? ಒಂದು ದಿನ ಅನನ್ಯ ಹಳ್ಳಿಯ ದೊಡ್ಡ ಆಲರದ ಮರದ ಕೆಳಗೆ ಆಟವಾಡುತ್ತಿದ್ದಾಗ ಹೊಳೆಯುವ ಒಂದು ಕುಂಚ ಅವಳ ಕಣ್ಣಿಗೆ ಬಿತ್ತು. ಅದು ಮಾಂತ್ರಿಕ ಕುಂಚದಂತೆ ಕಾಣುತ್ತಿತ್ತು. ಆಹಾ! ಅನನ್ಯ ಕುತೂಹಲದಿಂದ ಆ ಕುಂಚವನ್ನು ತೆಗೆದುಕೊಂಡು ಒಂದು ಪುಟ್ಟ ಪಕ್ಷಿಯ ಚಿತ್ರವನ್ನ ಬಿಡಿಸಿದಳು. ಅಚ್ಚರಿ! ಆ ಪಕ್ಷಿ ಕಾಗದದಿಂದ ಹಾರಿ ರೆಕ್ಕೆ ಬಡಿಯುತ್ತಾ ಆಕಾಶಕ್ಕೆ ಹಾರಿತು. ಅವಳಿಗೆ ಎಲ್ಲಿಲ್ಲದ ಸಂತೋಷ, ಹಾಗೆ ಆಶ್ಚರ್ಯವೂ ಕೂಡ ಆಯಿತು. ಆದರೆ ಶಾಂತಿಪುರದಲ್ಲಿ ಒಂದು ದೊಡ್ಡ ಸಮಸ್ಯೆ ಇತ್ತು. ಮಳೆ ಬಾರದೆ ಕೆರೆಗಳು ಬತ್ತಿ ಹೋಗಿದ್ದವು. ರೈತರು ಮತ್ತು ಹಳ್ಳಿಗರು ಚಿಂತೆಯಲ್ಲಿ ಇದ್ದರು. ಅನನ್ಯ ಹಳ್ಳಿಗರ ಮಾತುಗಳನ್ನ ಕೇಳಿಸಿಕೊಳ್ತಾಳೆ. ತನ್ನ ಮಾಂತ್ರಿಕ ಕುಂಚದಿಂದ ಅವರಿಗೆ ಏನಾದ್ರೂ ಸಹಾಯ ಮಾಡಬೇಕು ಅಂತ ನಿರ್ಧಾರ ಮಾಡ್ತಾಳೆ. ಅವಳು ಕಣ್ಣು ಮುಚ್ಚಿ ಹಳ್ಳಿಗೆ ಏನು ಬೇಕು ಎಂದು ಯೋಚಿಸ್ತಾಳೆ. ನೀರು ಬೇಕಾ? ಮೋಡ ಬೇಕಾ? ಮಳೆ ಬೇಕಾ? ಆಗ ಅವಳಿಗೆ ಮೋಡ ನೆನಪಿಗೆ ಬಂತು. ಅವಳು ಒಂದು ದೊಡ್ಡ ಬಿಡಿ ಮೋಡವನ್ನ ಬಿಡಿಸಿದಳು. ಅದು ಮೋಡ ಕಾಗದದಿಂದ ಮೇಲೆದ್ದು ನಿಧಾನವಾಗಿ ಆಕಾಶಕ್ಕೆ ತೇಲಿತು. ಆದ್ರೆ ಅದು ಕೇವಲ ಒಂದು ಮೋಡವಾಗಿತ್ತು. ಅದರಿಂದ ಮಳೆ ಬರುವುದೇ ಇಲ್ಲ. ಹಳ್ಳಿಯ ಹಿರಿಯರಾದ ರಂಗನಾಥ್ ಅಜ್ಜ ಆ ಮೋಡವನ್ನ ನೋಡಿದರು. ಅನನ್ಯ ಬಳಿ ಬಂದು, ನಿನ್ನ ಕುಂಚದಲ್ಲಿ ಏನೋ ವಿಶೇಷ ಶಕ್ತಿ ಇದೆ ಮಗು, ಪ್ರಯತ್ನವನ್ನ ಮುಂದುವರಿಸು ಎಂದು ಪ್ರೋತ್ಸಾಹಿಸಿದಳು. ಆಗ ಅನನ್ಯ ವಿಚಾರ ಮಾಡ್ತಾಳೆ, ಮಳೆ ಬರ್ಬೇಕಾದ್ರೆ ಎಂತಹ ಮೋಡಗಳು ಬೇಕು ಅಂತ. ರಂಗನಾಥ ಅಜ್ಜರ ಮಾತುಗಳಿಂದ ಪ್ರೇರಿತಳಾದ ಅನನ್ಯ ಮತ್ತಷ್ಟು ಮೋಡಗಳನ್ನ ಬಿಡಿಸ್ತಾಳೆ. ದೊಡ್ಡ ದೊಡ್ಡ ಕಪ್ಪು ಮೋಡಗಳು ಆಕಾಶದಲ್ಲಿ ಒಂದಾಗ್ತವೆ. ಆಕಾಶ ಕಪ್ಪಾಗ್ತದೆ. ಗುಡುಗು ಮಿಂಚುಗಳು ಶುರುವಾಗ್ತವೆ. ಮೊದಲ ಮಳೆಯ ಹನಿಗಳು ನೆಲವನ್ನ ಸ್ಪರ್ಶಿಸಿದವು. ಹಳ್ಳಿಗರು ಆಶ್ಚರ್ಯದಿಂದ ಹೊರಗೆ ಓಡಿ ಬಂದರು. ಅವರ ಮುಖದಲ್ಲಿ ಎಲ್ಲಿಲ್ಲದ ಸಂತೋಷ ತುಂಬಿತ್ತು. ಮಳೆ ರಭಸವಾಗಿ ಸುರಿಯಿತು. ಬತ್ತಿದ ಕೆರೆಗಳು, ಬಾವಿಗಳು ಮತ್ತೆ ತುಂಬಿದವು. ಅನನ್ಯ ತನ್ನ ಮನೆಯ ಕಿಟಕಿಯಿಂದ ಮಳೆ ನೋಡುತ್ತಾ ಸಂತೋಷ ಪಟ್ಟಳು. ಶಾಂತಿಪುರ ಮತ್ತೆ ಹಸಿರಾಯಿತು. ಗದ್ದೆಗಳು ನೀರಿನಿಂದ ತುಂಬಿ ನಳನಳಿಸಿದವು. ಅನನ್ಯ ತನ್ನ ಕುಂಚದಿಂದ ಹೊಸ ಹೊಸ ಚಿತ್ರಗಳನ್ನು ಬಿಡಿಸುತ್ತಾ ಹಳ್ಳಿಗೆ ಸಂತೋಷವನ್ನ ತರುತ್ತಿದ್ದಳು. ಮಾಂತ್ರಿಕ ಕುಂಚದ ಶಕ್ತಿ ಮತ್ತು ತನ್ನ ಕಲೆಯಿಂದ ಹಳ್ಳಿಗೆ ಸಹಾಯ ಮಾಡಬಹುದು ಎಂದು ಅನನ್ಯ ಅರ್ಥ ಮಾಡಿಕೊಂಡಳು. ಅವಳು ಯಾವಾಗಲೂ ಸಹಾಯ ಮಾಡಲು ಸಿದ್ಧಳಾಗಿದ್ದಳು. ಧನ್ಯವಾದಗಳು. ಹೀಗಿತ್ತು ಇಂದಿನ ಕಥೆ. ನಿಮಗೆ ಇಷ್ಟವಾಯಿತೆ? ಹಾಗಾದ್ರೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೂ ಇನ್ನಷ್ಟು ಹೊಸ ಕಥೆಗಳನ್ನ ಕೇಳಲು ಅಶು ಸ್ಟೋರಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಭೇಟಿಯಾಗೋಣ ಇನ್ನೊಂದು ಸುಂದರ ಕಥೆಯೊಂದಿಗೆ. ಧನ್ಯವಾದಗಳು.